ಹರಿಯಾಣದ ಪಾಣಿಪತ್ನಲ್ಲಿ ಪೂನಂ ಎಂಬ ಮಹಿಳೆಯು ಕಳೆದ 2 ವರ್ಷಗಳಲ್ಲಿ ತನ್ನ ಸ್ವಂತ ಮಗನೂ ಸೇರಿ 4 ಮಕ್ಕಳನ್ನ ಕೊಂದಿರುವುದಾಗಿ ಪೊಲೀಸರು ಆರೋಪ ಪಟ್ಟಿ ಸಲ್ಲಿಸಿದ್ದಾರೆ. ಸ್ವಂತ ಮಗನನ್ನ ಕೊಂದು ಕಳೆದಿರುವ ಪೂನಂ 3 ಹೆಣ್ಣು ಮಕ್ಕಳು ಎಂದು ಒಟ್ಟು 4 ಮಕ್ಕಳನ್ನ ಮುಗಿಸಿದ್ದಾಳೆ. ನಾನಾ ಕಾರಣಕ್ಕೆ ಹಿಂದಿನ 3 ಮಕ್ಕಳ ಕೊಲೆಯು ಸಂಶಯದ ಲಾಪದಡಿ ಮುಚ್ಚಿ ಹೋಗಿತ್ತು. ಆದರೆ ಈ ಬಾರಿ ಪೂನಂ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಪೂನಂಗೆ ಚಂದದ ಮಕ್ಕಳನ್ನ ನೋಡಿದ್ರೆ ಆಗುವುದಿಲ್ಲ. ಹಾಗಾಗಿ ಈ 4 ಮಕ್ಕಳನ್ನ ಕೊಂದಿದ್ದಾಳೆ ಎಂದು ಮಾನಸಿಕ ಅಸಮತೋಲನದ ಕಾರಣವೊಂದನ್ನು ನೀಡಲಾಗಿದೆ. 3 ಹುಡುಗಿಯರು ಸರಿ, 4 ವರ್ಷದ ಮಗನನ್ನ ಏಕೆ ಕೊಂದಳು ಎಂಬುದು ಸ್ಪಷ್ಟವಿಲ್ಲ. ಪೂನಂಗೆ ಮೊದಲು ಬಲಿಯಾದ ಹುಡುಗಿ 9 ತಿಂಗಳ ಹೆಣ್ಣು ಮಗು. 2022ರಲ್ಲಿ ಮುಗಿಸಿದ್ದು ಇಶಿಕಾ ಆಕೆಯ ನಾದಿನಿಯ ಮಗಳನ್ನ. 2023ರಲ್ಲಿ ಎರಡನೆಯ ಬಲಿ ಪಡೆಯಲಾಗಿದೆ. ಶಬ್ನಂ ಕೊಲ್ಲಲ್ಪಟ್ಟವಳು ಎಂಬುದು ಪೊಲೀಸರ ಹೇಳಿಕೆ. ಸೋದರ ಸೊಸೆ ವಿಧಿಯ ಮೇಲೆ 2 ವರ್ಷದವಳಿದ್ದಾಗ ಬಿಸಿ ಟೀ ಮುಖಕ್ಕೆ ಸುರಿದಿದ್ಲು. ಅದು ಮುಂದೆ ಆಕಸ್ಮಿಕ ಎನ್ನಲಾಯಿತು. ಆದರೆ ಈಗ 4ರ ಆ ವಿಧಿಯನ್ನ ನೀರಿನ ಟ್ಯಾಂಕ್ನಲ್ಲಿ ಮುಗಿಸಿದ್ದಾಳೆ. ಅಲ್ಲೇ ಬಿಟ್ಟ ಬಾಲಕಿಯ ಶವ ಅಜ್ಜಿಯ ಕಣ್ಣಿಗೆ ಬಿದ್ದಾಗ ಇಡೀ ಮನೆ ಅಲ್ಲೋಲ ಕಲ್ಲೋಲ. ಪೊಲೀಸರು ಈ ಬಾರಿ ತಡ ಮಾಡಲಿಲ್ಲ. ತನಿಖೆ ನಡೆದಿದೆ. शाम को एक कंट्रोल रूम में सूचना मिलती है कि एक 6 साल की बच्ची विधि नौथा गांव में पानी के टब में डूबने से उसकी मृत्यु हुई। पुलिस मौके पर पहुंची, शुरुआती छानबीन की, पता लगा कि जब वो डेड बॉडी रिकवर हुई इसकी तो कमरा बाहर से बंद था। तो हालात संदेहजनक थे, तो बॉडी को वहाँ से शिफ्ट करवा के हॉस्पिटल में रखवाया गया और उसमें हमने मर्डर का केस जो सीन ऑफ क्राइम टीम और जो क्राइम वैसी देखने से मौके को लगा था कि इसमें हत्या की आशंका और हत्या ही लग रही थी। तो उसमें 6 साल की बच्ची विधि की जो हत्या थी उसमें हमने FIR दर्ज। ಬಲ ಯಾವ ಲೇಟ್ ಆಗಿ ಹೋಯ್ತೆ. ಈ ಫರ್ನಿಚರ್ ಹೆಂಗ ಮಸ್ತ್ ಇಷ್ಟ ನಿಲ್ಲಡಿ ಬತ್ತಂ ಪೋಯಿ ಬಾಬಾ ಇಲ್ಲ ಮಸ್ತ್ ಖುಷಿ ಆಗ್ಬಿಡು ಬಾಬಾ. ಕುಲ್ಲರ್ನ ಬಿಡ್ಸೋದಿಚ್ಚಿಗೆ ಅಂದ್ ಕೈದಲ್ಲಿ ಇಲ್ಲ ಮಾತಾಡಲು ವೀಕೆಂಡ್ ಫರ್ನಿಚರ್ ಉಂಡು. ಈರಿಂಗ್ ದಾಲ್ ದೆತ್ಕೋರ್ಬಿನೆ ಜಿ ಪೋಲೇರ್ ಬೇಬಿ ಯಬಾ ವೀಕೆಂಡ್